ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟನ್ನು ಇವತ್ತು ಆಯೋಜನೆ ಮಾಡಿದ್ದರು. ಅದರ ತಕ್ಕಂತೆ 3 ಪಂದ್ಯಗಳಲ್ಲಿ ನಾವು ಗೆಲುವು ಸಾಧಿಸಿ ನಂತರದಲ್ಲಿ ಫೈನಲ್ ಪಂದ್ಯದಲ್ಲಿ ಕೂಡ ಅದ್ಭುತವಾಗಿ ನಾವು ಜಯ ಗಳಿಸಿದ್ದೀವಿ ಎಂದು ಈ ಮೂಲಕ ತಿಳಿಸುತ್ತಿದ್ದೇವೆ. ಈ ಸಲ ಕಪ್ ನಮ್ದು. ಏನು ಒಂದು ದಿನಗಳ ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಹ್ವಾನಿತ ಕ್ರಿಕೆಟ್ ಟೂರ್ನಿಮೆಂಟನ್ನು ನಮ್ಮ ಬಳ್ಳಾರಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು. ಈ ಒಂದು ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ನಡೆದಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೆಯ ಒಂದು ಸ್ಥಾನವನ್ನು ಕಂಪ್ಲಿ ಮತ್ತು ಕುರುಗೋಡು ಮತ್ತು ಬಳ್ಳಾರಿಯ ಪ್ಲೇಯರ್ಗಳನ್ನು ಒಳಗೊಂಡಂಥ ಕೆ ಬುಲ್ಸ್ ಪ್ರಥಮ ಸ್ಥಾನವನ್ನು ಗೆದ್ದುಕೊಂಡಿದೆ. ಹಾಗೆ ಎರಡನೆಯ ಒಂದು ಸ್ಥಾನವನ್ನು ಬಳ್ಳಾರಿಯ ಲಯನ್ಸ್ ತಂಡದವರು ನಾವು ಗೆದ್ದುಕೊಂಡಿದ್ದೀವಿ. ನಮ್ಮ ತಂಡದ ವೀರೇಶ್, ವೆಂಕೋಬಿ ಇವರುಗಳೆಲ್ಲ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ಕೊಡೋದ್ರ ಮೂಲಕ ಬಹಳ ಒಂದು ಮನೋರಂಜನೆಯನ್ನು ನೀಡಿದರು. ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಆಯೋಜಿಸ್ತಕ್ಕಂಥ ಈ ಒಂದು ಆಹ್ವಾನಿತ ಕ್ರಿಕೆಟ್ ಟೂರ್ನಿಯಲ್ಲಿ ಪತ್ರಕರ್ತರು ಎಲ್ಲರೂ ಒಂದೆಡೆ ಸಮ್ಮೇಳಿಸಿ ಇವತ್ತು ನಡೆದಂಥ ಒಂದು ಪಂದ್ಯಾವಳಿ ಬಹಳ ಒಂದು ರಸದೌತಣವನ್ನು ಕೊಟ್ಟಿತ್ತು. ಇಂತಹ ಅನೇಕ ಪಂದ್ಯಗಳು ನಡೀಬೇಕು, ಎಲ್ಲವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಾಕ್ ಸಮಿತಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪ್ರತಿಯೊಬ್ಬ ಎಲ್ಲ ಪತ್ರಕರ್ತರಿಗೆ ನಾವು ಅನಂತವಾದ ಧನ್ಯವಾದಗಳನ್ನು ತಿಳಿಸ್ತೀವಿ. ಇಂದು ಬಳ್ಳಾರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಏನು ಎಲ್ಲ ಪತ್ರಿಕಾ ಮಾಧ್ಯಮದವರು ಬಳ್ಳಾರಿ ನಗರದ ವೀರೇಶ ಕಾಲೇಜ್ ಮೈದಾನದಲ್ಲಿ ಏನು ಕ್ರಿಕೆಟ್ ಟೂರ್ನಮೆಂಟ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ನಿಜವಾಗ್ಲೂ ಇವತ್ತು ಭಾಳ ಖುಷಿ ತಂದಿದೆ. ಈ ಒಂದು ಪಂದ್ಯಾವಳಿಯಲ್ಲಿ 4 ತಂಡಗಳಾಗಿ ಜಿಲ್ಲಾ ಪತ್ರಕರ್ತರು ಆಟವನ್ನಾಡಿ ಕೊನೆಗೆ 2 ಟೀಮ್, ಒಂದು ಫೈನಲ್ಗೆ 2 ಟೀಮ್ ಬಂದವು. ಆ ಒಂದು ಫೈನಲಲ್ಲಿ ಏನು ಕೆ ಬುಲ್ಸ್ ಅನ್ನೋ ಒಂದು ತಂಡ ಇವತ್ತು ವಿಜಯವನ್ನು ಸಾಧಿಸಿದೆ. ಆ ಒಂದು ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅದೇ ರೀತಿಯಾಗಿ ಇನ್ನೊಂದು ಪತ್ರಕರ್ತರ ತಂಡವಾದಂಥ ಲಯನ್ಸ್ ತಂಡವು ರನ್ನರ್ ಅಪ್ ಆಗಿದೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಟೀಮ್ಗಳು ವಿಜಯಶಾಲಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಒಂದು ಹೇಳುತ್ತಾ, ಈ ಒಂದು ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ಈ ಒಂದು ತಂಡ ಏನು ಮ್ಯಾಚ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಡಕ್ ಕಮಿಟಿ ಸದಸ್ಯರುಗಳು, ನಮ್ಮ ಮಲ್ಲಯ್ಯಣ್ಣ ಆಗಿರ್ಬೋದು, ನಮ್ಮ ವೀರಭದ್ರಗೌಡರು ಆಗಿರ್ಬೋದು, ವೆಂಕೋಬಿ ಆಗಿರ್ಬೋದು, ಇನ್ನಿತರ ಎಲ್ಲ ನಮ್ಮ ಸ್ನೇಹಿತರು ಮತ್ತೇನು ಅಡಕ್ ಸಮಿತಿ ಸದಸ್ಯರು ಆಗಿರ್ಬೋದು, ಸಂಘ ಆಗಿರ್ಬೋದು, ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನಗಳಲ್ಲಿ ಇಂಥ ಹೆಚ್ಚಿನ ಪಂದ್ಯಗಳನ್ನು ಆಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎಲ್ಲರೂ ಖುಷಿಯಾಗಿ ಇರಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.